ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಗುರು ರಾಶಿ ಬದಲಾವಣೆಯಿಂದ ಕಟಕ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗುರುವಿನ ಗೋಚಾರ ಇದೇ ಮೇ 14ರಂದು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಗುರುವಿನ ಒಂದು ಬದಲಾವಣೆ ನಮ್ಮ ಪ್ರಪಂಚದ ಮೇಲೆ ಹಾಗೆ ನಮ್ಮೆಲ್ಲರ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಹರಿಮುನಿದ್ರು ಗುರು ಕಾಯೋನಂಗೆ ಗುರುವಿನ ಒಂದು ರಕ್ಷಣೆ ಇದ್ದರೆ, ಗುರುವಿನ ಒಂದು ಬಲ ಇದ್ದರೆ ನಾವು ಯಾವುದೇ ರೀತಿಯಾದ ಒಂದು ಕೆಲಸ ಕಾರ್ಯಗಳು ನಮಗೆ ಸರಾಗವಾಗಿ ಆಗುತ್ತೆ. ಗುರುಬಲ ಇಲ್ಲದೇ ಇದ್ದಾಗ ನಾವು ಒಂದು ಕೆಲಸನ 5 ಬಾರಿ ಪ್ರಯತ್ನ ಮಾಡಿದರೆ, ಗುರುಬಲ ಇದ್ದಾಗ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಕೆಲಸ ಆಗುತ್ತೆ. ಕಟಕ ರಾಶಿಯವರಿಗೆ ಒಂದು ಕಳೆದ 2 ವರ್ಷದಿಂದ ಸಪ್ತಮ ಶನಿ ಕಳೆದು ಅಷ್ಟಮ ಶನಿ ಕಾಡ್ತಾ ಇತ್ತು. ಅಷ್ಟಮ ಶನಿ ನಿಮಗೆ ತುಂಬಾ ತೊಂದರೆಯನ್ನು ಕೊಟ್ಟಿರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕಿರೋದಿಲ್ಲ. ಕೆಲವರಿಗೆ ಕೆಲಸ ಹೋಗಿರುತ್ತೆ. ವ್ಯಾಪಾರದಲ್ಲೂ ಅಷ್ಟು ಲಾಭ ಸಿಕ್ಕಿರೋದಿಲ್ಲ. ಮುಖ್ಯವಾಗಿ ಸಪ್ತಮಾವಧಿ ಶನಿ ಆಗಿರೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಒಡಕುಗಳು ಮೂಡಿರುತ್ತೆ, ಒಂದು ಭಿನ್ನಾಭಿಪ್ರಾಯ ಮೂಡಿರುತ್ತೆ. ಬಟ್ ಶನಿ ಬಂದು ಮಾರ್ಚ್ 29, 2025 ಬದಲಾವಣೆ ಆಗಿದ್ದಾರೆ. ಅಷ್ಟಮ ಶನಿ ಅನ್ನೋದು ನಿಮಗೆ ಕಳೆದೋಯ್ತು. ಭಾಗ್ಯ ಶನಿ ಬಂದಿದ್ದಾರೆ. ಸೊ ಗುರುವು ನಿಮಗೆ ಕಳೆದ ವರ್ಷ ನಿಮಗೆ ಲಾಭಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದು ಕೆಲವೊಬ್ಬರಿಗೆ ಒಂದು ಉದ್ಯೋಗ ಲಾಭ ಆಯಿತು. ಹಾಗೆ ಒಂದು ಕೆಲವರಿಗೆ ಕಟಕ ರಾಶಿಯವರಿಗೆ ವಿವಾಹ ಭಾಗ್ಯ ಅನ್ನೋದು ಆಯಿತು. ನಿಮ್ಮ ಇಚ್ಛೆಗಳು ಪೂರ್ಣ ಆಯಿತು. ಮತ್ತು ಈಗ ಗುರುವು ಮೋಕ್ಷ ತ್ರಿಕೋಣಗಳು ಅಂತ ಕರಿತೀವಿ, 4, 8, 12. ಸೊ ಅದ್ರ ಪ್ರಭಾವ ಈ ವರ್ಷ ಜಾಸ್ತಿ ಇರುತ್ತೆ. ಸೊ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ವರ್ಷ ಮುಖ್ಯವಾಗಿ ಯಾರು ಒಂದು ಫಾರಿನ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಫಾರಿನ್ಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿರೋ ಕಟಕ ರಾಶಿಯವರಿಗೆ ಖಂಡಿತ ಈ ವರ್ಷ ಪ್ರಯತ್ನ ಮಾಡಿ. ವಿದೇಶ ಯಾತ್ರೆ, ವಿದೇಶ ಯೋಗ ಅನ್ನೋದಿರುತ್ತೆ. ಹಾಗೆ ಜಾಬ್ಗೆ ಯಾರು ಟ್ರೈ ಮಾಡ್ತಿರೋ ಖಂಡಿತ ವಿದೇಶದಲ್ಲಿ ಜಾಬ್ ಸಿಗುತ್ತೆ. ಏಕೆಂದರೆ ವ್ಯಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾರೆ, ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ಸೊ ವ್ಯಯಸ್ಥಾನ ನಿಮಗೆ ವಿದೇಶವನ್ನು ಸೂಚನೆ ಮಾಡೋದ್ರಿಂದ ಒಂದು ಒಳ್ಳೆಯದಾಗುತ್ತೆ. ಹಾಗೆ ಒಂದು ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡೋರಿಗೆ, ಆಶ್ರಮಗಳಲ್ಲಿ ಕೆಲಸ ಮಾಡೋರಿಗೆ, ಧ್ಯಾನ ಸೆಂಟರ್ಗಳಲ್ಲಿ ಕೆಲಸ ಮಾಡೋರು, ಧ್ಯಾನ ಧರ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಧರ್ಮಕ್ಷೇತ್ರಗಳಲ್ಲಿರೋರಿಗೆ ಒಂದು ಗುರು ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ. ಈ ವರ್ಷ ನಿಮಗೆ ನಿಮ್ಮ ಒಂದು ಸ್ಥಾನಮಾನ ಇರ್ಬೋದು, ನಿಮ್ಮ ಆದಾಯದಲ್ಲಿ ಹೆಚ್ಚಳ ಅನ್ನೋದು ಕಾಣುತ್ತೆ. ಹಾಗೆ ಕೆಲವರಿಗೆ ಖರ್ಚು ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆಂದರೆ ಧನಕಾರಕ ಗುರುವೇ ಆಗಿರೋದ್ರಿಂದ ಖರ್ಚು ಅನ್ನೋದು ಜಾಸ್ತಿ ಬರುತ್ತೆ. ಯಾಕೆಂದರೆ ಗುರುವು ನಿಮಗೆ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗ್ತಾರೆ. ಸೊ ಋಣರೋಗ ರುಜಿನ ಮತ್ತು ಶತ್ರುಗಳ ಸ್ಥಾನದ ಅಧಿಪತಿನೂ ಆಗಿರೋದ್ರಿಂದ ಅವರು ವ್ಯಯಸ್ಥಾನಗಳಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಶತ್ರುಗಳಿಗೋಸ್ಕರ, ಒಂದು ಕಾನೂನಿನ ಕೆಲವೊಂದು ಕೇಸ್ಗಳು, ಪ್ರಕ್ರಿಯೆಗಳಿಗೋಸ್ಕರ ನೀವು ಹೆಚ್ಚಿನ ಖರ್ಚು ಮಾಡಬೇಕಾಗತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು ಕೆಲವರಿಗೆ ಜಾಸ್ತಿ ಬರುತ್ತೆ. ಮುಖ್ಯವಾಗಿ ಗುರುವಿನಿಂದ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏರುಪೇರಾಗುತ್ತೆ. ಹಾಗೆ ಶುಗರ್ ಇದ್ದವ್ರು ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಆದಷ್ಟು ಡಯಟ್ ಮೇಂಟೈನ್ ಮಾಡಬೇಕು. ಹಾಗೆ ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಭಾಗ್ಯಸ್ಥಾನಾಧಿಪತಿ ಗುರುವೇ ಆಗಿರೋದ್ರಿಂದ ಮೋಕ್ಷ ಸ್ಥಾನಕ್ಕೆ ಹೋಗ್ತಿರೋದ್ರಿಂದ ನಾನು ಏನು ಹೇಳಿದೆ, ಯಾರು ಈ ವರ್ಷ ಆದಷ್ಟು ಧರ್ಮ ಕಾರ್ಯಗಳಲ್ಲಿ ಜಾಸ್ತಿ ಭಾಗವಹಿಸ್ತಾರೆ, ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳ ಯಾತ್ರೆ ಜಾಸ್ತಿ ಯಾರು ಮಾಡ್ತಾರೆ ಕಟಕ ರಾಶಿಯವರು, ಹಾಗೆ ನಾನು ಹೇಳ್ದಂಗೆ ಧ್ಯಾನವನ್ನು ಈ ವರ್ಷ ನೀವು ಮಾಡಿದರೆ ತುಂಬ ಒಳ್ಳೆಯದು. ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ, ಹಾಗೆ ಪ್ರಾರ್ಥನೆ ಮಾಡೋದ್ರಿಂದ, ಗುರುಗಳ ಆರಾಧನೆ ಮಾಡೋದ್ರಿಂದ ಏನು ಒಂದು ನೆಗೆಟಿವ್ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ಹೇಳಿದೆ, ಅದೆಲ್ಲವೂ ಕಡಿಮೆ ಆಗುತ್ತೆ. ಹಾಗೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ನಿಮಗೆ ಬರುತ್ತೆ. ನಾವು ಹೇಗೆ ಒಂದು ಈ ಪ್ಲಾನೆಟ್ಸ್ ಏನಿರುತ್ತೆ, ಯೂನಿವರ್ಸ್ ಏನಿರುತ್ತೆ, ಸ್ಕೈ ಎನರ್ಜಿ, ಸ್ಪೇಸ್ ಎನರ್ಜಿ ಏನಿರುತ್ತೆ, ನಮ್ಮ ಒಂದು ಪ್ರೆಸೆಂಟ್ ಟೈಮ್ ಏನು ಇರುತ್ತೆ ಅದನ್ನು ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಏನಾಗಿದೆ, ಕಟಕ ರಾಶಿಯವರಿಗೆ ಗುರು ಒಂದು ವ್ಯಯಸ್ಥಾನದಲ್ಲಿ ಇದ್ಕೊಂಡು ಗುರುವಿನ ಎನರ್ಜಿ ಆ ವೇಯಲ್ಲಿ ಬರ್ತಾ ಇದೆ. ಸೊ ಯಾವ ಒಂದು ಮಾರ್ಗ ಅಂದರೆ ವ್ಯಯಸ್ಥಾನ ಅಂದರೆ ವಿದೇಶ ಸಂಬಂಧಪಟ್ಟ ಕೆಲಸ ಮಾಡೋರಿಗೆ, ಧ್ಯಾನ ಮಾಡೋರಿಗೆ, ದೂರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಹಾಗೆ ಆಶ್ರಮ, ಹಾಸ್ಪಿಟಲ್ಲು, ತೀರ್ಥಕ್ಷೇತ್ರ, ಈ ಥರ ಇದರಲ್ಲಿ ಜಾಸ್ತಿ ಎನರ್ಜಿ ಕಟಕ ರಾಶಿಯವರಿಗೆ ಬೀಳೋದ್ರಿಂದ ನಾವು ಅದಕ್ಕೆ ಸಿಂಕ್ ಆಗಿ ಅದಕ್ಕೆ ಸಂಬಂಧಪಟ್ಟಗಳ ಕೆಲಸಗಳು ಮಾಡೋದ್ರಿಂದ
ಅದಕ್ಕೆ ಸಂಬಂಧಪಟ್ಟಾಗಿ ಎನರ್ಜಿಗೆ ಮ್ಯಾಚ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು. ಇದನ್ನು ನಾವು ಕರ್ಮ ಅಲೈನ್ಮೆಂಟ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಜಾತಕದಲ್ಲೂ ಹಾಗೇನೆ ಯಾರಿಗಾದ್ರೂ ಗುರುವಿನ ಒಂದು ಸ್ಥಾನ ಇರ್ಬೋದು, ಯಾವುದೇ ಗ್ರಹಗಳಲ್ಲಿರ್ಬೋದು, ಆ ಗ್ರಹಕ್ಕೆ ಸಂಬಂಧಪಟ್ಟ ಎನರ್ಜಿಯನ್ನು ನಾವು ಮ್ಯಾಚ್ ಮಾಡ್ಕೊಂಡು ಹೋದರೆ ಭೃಗುನಂದಿ ನಾಡಿಯ ಒಂದು ಸೂತ್ರದ ಅನ್ವಯ ಈ ಕರ್ಮ ಅಲೈನ್ಮೆಂಟ್ ಟೆಕ್ನಿಕ್ ಏನಿದೆ ಒಂದು ತಂತ್ರ ಇದೆ, ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ನಮಗೆ ಹೆಚ್ಚಿನ ಒಂದು ಏನಂತಾರೆ ಹರಿಯೋ ನೀರಿಗೆ ವಿರುದ್ಧವಾಗಿ ನಾವು ಎಷ್ಟೇ ಈಜಿದ್ರೂ ಕಷ್ಟ. ಅದೇ ಹರಿಯೋ ನದಿ ಜೊತೆ ನಾವು ಫ್ಲೋ ಆದರೆ ಅದು ಈಜಿದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಮಗೆ ಒಂದು ಭಗವಂತ ನಮ್ಮ ಪೂರ್ವಜನ್ಮದ ಕರ್ಮದ ಪ್ರಕಾರ ಏನು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ನಾವು ಫ್ಲೋ ಆದರೆ ಅದೇ ರೀತಿ ಮುಂದುವರ್ಕೊಂಡು ಹೋದರೆ ನಮ್ಮ ಜೀವನ ಈಸಿ ಆಗುತ್ತೆ. ನಾವೇನು ಅಂದ್ಕೊಂಡಿದ್ದೆ ಆ ಸಾಧನೆಗಳನ್ನ ನಾವು ಮಾಡ್ಬೋದು. ಸೊ ನೀವು ಗಾಣಗಾಪುರದ ದತ್ತಾತ್ರೇಯವರ ದರ್ಶನವನ್ನು ಹುಣ್ಣಿಮೆ ದಿನ ಮಾಡಿದರೆ ತುಂಬ ಒಳ್ಳೆಯದು ಕಟಕ ರಾಶಿಯವರು. ಯಾಕಂತ ಹೇಳಿದ್ರೆ ಕಟಕ ರಾಶಿಯ ಚಂದ್ರ ಬಂದು ವೃಷಭ ರಾಶಿಯಲ್ಲಿ ಉಚ್ಚರಾಗಿರೋದ್ರಿಂದ ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಸೊ ಹಾಗಾಗಿ ನೀವು ಗಾಣಗಾಪುರ ದತ್ತಾತ್ರೇಯ ದರ್ಶನ ಹುಣ್ಣಿಮೆ ದಿನ ಮಾಡಿ, ಹಾಗೆ ಗುರುಚರಿತ್ರೆ ಖಂಡಿತ ಈ ವರ್ಷ ಮಿಸ್ ಮಾಡ್ದಲೇ ನೀವು ಪಾರಾಯಣ ಮಾಡಿ. ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳನ್ನ ನೀವು ಖಂಡಿತ ಪಡಿತೀರ. ಹಾಗೆ ಆದಷ್ಟು ಗುರುವಿನ ಒಂದು ಸಂಬಂಧಪಟ್ಟಂಥ ವಸ್ತುಗಳನ್ನ ನೀವು ದಾನ ಮಾಡಿ. ಏನಂತ ಹೇಳಿದರೆ ಕೆಲವೊಂದು ಅನಾಥಾಶ್ರಮ ಸ್ಕೂಲ್ಗಳಲ್ಲಿದ್ದರೆ ಪುಸ್ತಕಗಳನ್ನ ನೀವು ಡೊನೇಟ್ ಮಾಡ್ಬೋದು. ಹಾಗೆ ದೇವಸ್ಥಾನಗಳಲ್ಲಿ ಕಡಲೆಕಾಳು ಉಸ್ಲಿ ಈ ಥರ ಸಂಬಂಧಪಟ್ಟಂಥ ಎಲ್ಲೋ ವಸ್ತ್ರ ಇದನ್ನು ಸಹ ನೀವು ದಾನ ಮಾಡೋದ್ರಿಂದ ಒಂದು ಹೆಚ್ಚಿನ ಎನರ್ಜಿ, ಗುರುವಿನ ಒಂದು ಎನರ್ಜಿಯನ್ನು ನೀವು ಪಡ್ಕೊಳ್ತೀರಾ. ಅದು ಏನು ಡಿಫಿಷಿಯನ್ಸಿ ಇರುತ್ತೆ ಅದನ್ನು ನೀವು ಪಡ್ಕೊಳ್ತೀರಾ. ಸೊ ಹೆಚ್ಚಾಗಿ ನೀವು ಶುಭ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಕಟಕ ರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.